ಹಾಯ್ ಹಲೋ ಸ್ನೇಹಿತರೆ, ಜ್ಞಾನಾಮೃತ ಜಿಕೆ ಕ್ಲಾಸಸ್ಗೆ ಸ್ವಾಗತ ಎಲ್ಲರಿಗೂ. ಸ್ನೇಹಿತರೆ, ಭಾರತದ ಹೆಮ್ಮೆ, ಘನತೆ ಹಾಗೂ ಏಕತೆಯ ಪ್ರತೀಕ ಹಾಗೂ ಸ್ವಾತಂತ್ರ್ಯ, ಸಮಾನತೆ, ಸಾರ್ವಭೌಮತೆ, ಏಕತೆ ಮತ್ತು ಸಂಸ್ಕೃತಿ ಮೌಲ್ಯಗಳನ್ನು ಪ್ರತಿಬಿಂಬಿಸುವಂತಹ ರಾಷ್ಟ್ರಧ್ವಜದ ಬಗ್ಗೆ ಮಾಹಿತಿ ತಗೊಂಡು ಬಂದಿದ್ದೀನಿ ಸ್ನೇಹಿತರೆ. ಇವತ್ತು ಪ್ರತಿ ವರ್ಷ ನಾವು ಜುಲೈ 22ರಂದು ರಾಷ್ಟ್ರೀಯ ಧ್ವಜ ದಿನವನ್ನಾಗಿ ಆಚರಿಸಲಾಗುತ್ತದೆ ಸ್ನೇಹಿತರೆ. ಈ ದಿನವನ್ನು ನಾವು ಆಚರಿಸುತ್ತಿದ್ದೇವೆ ಅಂದ್ರೆ ಇದರ ಹಿನ್ನೆಲೆ ನಮಗೆ ಗೊತ್ತಿರಬೇಕು ಸ್ನೇಹಿತರೆ. ಹಾಗಾಗಿ ಹಿನ್ನೆಲೆ ನೋಡೋದಾದ್ರೆ 1906ರಲ್ಲಿ ಮೊದಲ ಬಾರಿಗೆ ಭಾರತದಲ್ಲಿ ಒಂದು ರಾಷ್ಟ್ರ ಧ್ವಜವನ್ನ ಆರಿಸಲಾಯಿತು. ಅದು ಎಲ್ಲಿ ಅಂತಂದ್ರೆ ಕಲ್ಕತ್ತಾದಲ್ಲಿ ಆರಿಸಲಾಯಿತು. ಈ ಕಲ್ಕತ್ತಾದಲ್ಲಿ ಆರಿಸಿರ್ತಕ್ಕಂತ ಧ್ವಜ ಏನಿದೆ, ಈ ಧ್ವಜ 3 ಬಣ್ಣಗಳನ್ನ ಹೊಂದಿತ್ತು. ಯಾವುವು ಅಂದ್ರೆ ಹಳದಿ, ಹಸಿರು, ಕೆಂಪು ಬಣ್ಣಗಳನ್ನು ಹೊಂದಿತ್ತು. ಹಾಗೆ ಕಮಲ, ಚಂದ್ರ, ಸೂರ್ಯ ಎಂಬ 3 ಚಿಹ್ನೆಗಳನ್ನು ಹೊಂದಿದ್ದು ಧ್ವಜದ ಮಧ್ಯದಲ್ಲಿ ಒಂದೇ ಮಾತರಂ ಅಂತೇಳಿ ಬರೆಯಲಾಗಿತ್ತು ಸ್ನೇಹಿತರೆ. ಅದಾದ ನಂತರ 1907ರಲ್ಲಿ ಮೇಡಮ್ ಬಿಕಾಜಿ ಕಾಮಾ ಅವರು ಜರ್ಮನಿಯಲ್ಲಿ ನಡೆದ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಭಾರತದ ಧ್ವಜವನ್ನ ಪ್ರದರ್ಶಿಸಿದರು ಸ್ನೇಹಿತರೆ. ನಂತರ 1916ರಲ್ಲಿ ಭಾರತದಲ್ಲಿ ಓಮ್ ರೂಲ್ ಚಳವಳಿ ನಡೀತು ಸ್ನೇಹಿತರೆ. ಈ ಓಮ್ ರೂಲ್ ಚಳವಳಿ ಏನ್ ನಡೆಯುತ್ತಲ್ವಾ, ಆವಾಗ ಮತ್ತೊಂದು ಧ್ವಜವನ್ನ ಬಳಸಲಾಯಿತು. 1921ರಲ್ಲಿ ಮತ್ತೊಂದು ಧ್ವಜವನ್ನ ಬಳಸಲಾಯಿತು. ಅದೇ ಸಂದರ್ಭದಲ್ಲಿ ಭಾರತದ ವಿವಿಧ ಧ್ವಜಗಳನ್ನು ಅಧ್ಯಯನ ಮಾಡಿ ವಿನ್ಯಾಸಗಳನ್ನು ತಯಾರಿಸಿದ್ರು. ಯಾರು ಅಂತಂದ್ರೆ ಆಂಧ್ರ ಪ್ರದೇಶದ ಪಿಂಗಾಳಿ ವೆಂಕಯ್ಯನವರು. ಇವರು ಶಿಕ್ಷಣ ತಜ್ಞರಾಗಿದ್ರು ಮತ್ತು ಕೃಷಿ ವಿಜ್ಞಾನಿಗಳಾಗಿದ್ರು. ಇವರು ತಮ್ಮದೇ ಆದ ಧ್ವಜ ವಿನ್ಯಾಸಗಳನ್ನ ತಯಾರಿಸಿ ಗಾಂಧೀಜಿಯವರಿಗೆ ಸಲ್ಲಿಸಿದ್ರು. ಇವರು ಸಲ್ಲಿಸಿರ್ತಕ್ಕಂತ ಒಂದು ಧ್ವಜ ಇವತ್ತು ನಾವು ಬಳಸ್ತಕ್ಕಂತ ಭಾರತದ ಧ್ವಜ ಆಗಿದೆ ಸ್ನೇಹಿತರೆ. ಹಾಗೆ 1931ರಲ್ಲಿ ಮತ್ತೊಂದು ಧ್ವಜವನ್ನ ಬಳಕೆ ಮಾಡಲಾಗಿದೆ. 1931ರಲ್ಲಿ ಕೇಸರಿ, ಬಿಳಿ, ಹಸಿರು 3 ಬಣ್ಣಗಳನ್ನೊಳಗೊಂಡಿದ್ದು ಮತ್ತು ಬಿಳಿ ಪಟ್ಟಿಯಲ್ಲಿ ಚರಕವನ್ನ ಹೊಂದಿರತಕ್ಕಂತ ಮತ್ತೊಂದು ಧ್ವಜವನ್ನು ಬಳಸಲಾಯಿತು. ಇದನ್ನೇ ರಾಷ್ಟ್ರೀಯ ಧ್ವಜವನ್ನಾಗಿ ಅಂಗೀಕರಿಸಲು ನಿರ್ಧರಿಸಲಾಯಿತು. ಬಳಿಕ 1947 ಜುಲೈ 22ರಂದು ಬಿಳಿ ಪಟ್ಟಿಯಲ್ಲಿರುವ ಚರಕದ ಬದಲಿಗೆ ಅಶೋಕ ಚಕ್ರವನ್ನು ಅಳವಡಿಸಿಕೊಂಡು ಸಂವಿಧಾನ ಸಭೆ ಇವತ್ತಿನ ರಾಷ್ಟ್ರಧ್ವಜವನ್ನ ಭಾರತದ ರಾಷ್ಟ್ರಧ್ವಜವಂತೇಳಿ ಅಂಗೀಕರಿಸಲಾಯಿತು ಸ್ನೇಹಿತರೆ. ಹಾಗಾಗಿ ಅಂದಿನಿಂದ ನಾವು ಭಾರತದ ರಾಷ್ಟ್ರಧ್ವಜ ದಿನವನ್ನಾಗಿ ಜುಲೈ 22ರಂದು ಆಚರಣೆ ಮಾಡ್ತೀವಿ ಸ್ನೇಹಿತರೆ. ಹಾಗೆ 2002ರಲ್ಲಿ ಜನವರಿ 26 ಏನಿದೆ, ಆ ದಿನ ಭಾರತದ ರಾಷ್ಟ್ರೀಯ ಧ್ವಜ ಸಂಹಿತೆಯನ್ನು ಜಾರಿಗೆ ತರಲಾಯಿತು ಸ್ನೇಹಿತರೆ. ಭಾರತದ ರಾಷ್ಟ್ರಧ್ವಜ ನಮ್ಮೆಲ್ಲರ ಹೆಮ್ಮೆಯ ಪ್ರತೀಕವಾಗಿದ್ದು, ಇಂತಹ ಒಂದು ಧ್ವಜವನ್ನ ತಯಾರಿಸುವ ಹಕ್ಕು ಭಾರತದ ರಾಷ್ಟ್ರೀಯ ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗದವರಿಗೆ ಕೊಡಲಾಗಿದೆ ಸ್ನೇಹಿತರೆ. ಕರ್ನಾಟಕದ ಖಾದಿ ಮತ್ತು ಗ್ರಾಮೋದ್ಯೋಗ ಸಂಯುಕ್ತ ಸಂಘದ ಆಯೋಗದವರು ಏನಿದ್ದಾರೆ ಅವರಿಗೆ ಕೊಡಲಾಗಿದೆ. ಭಾರತದಲ್ಲಿ ಈ ಒಂದು ರಾಷ್ಟ್ರಧ್ವಜವನ್ನ ತಯಾರಿಸುವ ಒಂದು ಏಕೈಕ ಹಕ್ಕು ಕರ್ನಾಟಕದ ಖಾದಿ ಮತ್ತು ಗ್ರಾಮೋದ್ಯೋಗ ಸಂಯುಕ್ತ ಸಂಘದವರದ್ದು ಆಗಿದೆ ಸ್ನೇಹಿತರೆ. ಹಾಗೆ ಕರ್ನಾಟಕದಲ್ಲಿ ಈ ಒಂದು ನಮ್ಮ ಒಂದು ಹೆಮ್ಮೆಯ ಧ್ವಜವನ್ನ ಕರ್ನಾಟಕದ ಹುಬ್ಬಳ್ಳಿಯ ಗರಗ ಎಂಬಲ್ಲಿ ತಯಾರಿಸಲಾಗುತ್ತದೆ ಸ್ನೇಹಿತರೆ. ಇದು ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತ ಮಾಹಿತಿಯಾಗಿದೆ ಸ್ನೇಹಿತರೆ. ಈ ಮಾಹಿತಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೀಗೆ ನಮ್ಮನ್ನು ಸಪೋರ್ಟ್ ಮಾಡಿ. ಹಾಗೆ ನಾನು ಮಾಡೋ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಬೇಕು ಅಂತಂದ್ರೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಥ್ಯಾಂಕ್ ಯು.